ಹೊಸಕೋಟೆ ತಾಲೂಕಿನ ಅಟ್ಟೂರು ಗೇಟ್ ಬಳಿ ಇರುವ ಹಜರತ್ ಸೈಯದ್ ಮಹಿಯುದ್ದೀನ್ ಶಾ ವಾಲಿ ದರ್ಗಾದಲ್ಲಿ ಫೆಬ್ರವರಿ 16, 17, 18ರಂದು ಗಂಧ ಉರುಸ್ ಕವ್ವಾಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಉತ್ತರ ಪ್ರದೇಶದ ಖ್ಯಾತ ಕವ್ವಾಲಿಕರಾದ ರಸ್ಸಿ ಅನ್ನೀಸ್ ಸಬ್ಬಾರಿ ಹಾಗೂ ದೆಹಲಿಯ ಚಾಂದ್ ಅಫ್ಜಲ್ ಕಾದ್ರಿ ಅವರು ಆಗಮಿಸುತ್ತಿದ್ದು, ಸಾವಿರಾರು ಭಕ್ತರು ಇಲ್ಲಿ ಆಗಮಿಸುತ್ತಿದ್ದಾರೆ ಎಂದು ದರ್ಗಾದ ಮುಖ್ಯಸ್ಥರು ಹಾಗೂ ಧರ್ಮಗುರುಗಳಾದ ಶೇಖ್ ಮಹದ್ದೀನ್ ಅವರು ತಿಳಿಸಿದ್ದಾರೆ. ಇನ್ನು ಈ ದರ್ಗಾ ಸುಮಾರು 300ರಿಂದ 400 ವರ್ಷಗಳ ಇತಿಹಾಸವಿರುವ ದರ್ಗಾ ಇದಾಗಿದ್ದು, ಅನ್ಯ ರಾಜ್ಯ ಹಾಗೂ ಹೊರ ದೇಶಗಳಿಂದ ಭಕ್ತರು ಇಲ್ಲಿ ಬಂದು ದೇವರ ದರ್ಶನ ಪಡೆಯುತ್ತಿದ್ದಾರೆ. ಇಲ್ಲಿ ಬರೀ ಮುಸ್ಲಿಂ ಸಮುದಾಯ ಅಲ್ಲದೆ ಹಿಂದೂಗಳು, ಕ್ರಿಶ್ಚಿಯನ್ನರು ಸೇರಿದಂತೆ ಹಲವಾರು ಧರ್ಮದವರು ಬಂದು ಇಲ್ಲಿ ತಮ್ಮ ಇಷ್ಟಾರ್ಥಗಳಿಗೆ ಸಿದ್ಧಿ ಪಡೆದಿದ್ದಾರೆ ಎಂದರು. ನಮಸ್ಕಾರ ಎಲ್ಲರಿಗೆ, ಸುದ್ದಿ ವಾಹಿನಿಗಳಿಗೆಲ್ಲ ನಮಸ್ಕಾರ. ಇಲ್ಲಿ 300 ವರ್ಷದಿಂದ ಇರತಕ್ಕಂಥ ಜಾಗ ಅಟ್ಟೂರು ನಿಡಘಟ್ಟ ಅಟ್ಟೂರು ಬಳಿ ಇರತಕ್ಕಂಥದ್ದಲ್ಲಿ 300 ವರ್ಷದಿಂದ ಇರೋ ದರ್ಗಾ ಇದು. ಮತ್ತು ಎಲ್ಲರೂ ಬರ್ತಾರೆ, ಹಿಂದೂ ಆಗಲಿ, ಮುಸ್ಲಿಮ್ಸ್ ಆಗಲಿ, ಈಸಾ ಆಗಲಿ ಎಲ್ಲರೂ ಬರ್ತಾರೆ. ಇಲ್ಲಿ ಬಂದಿರೋರಿಗೆ ಎಲ್ಲರಿಗೆ ಆಶೀರ್ವಾದ ಆಗಿದೆ. ಮಕ್ಕಳಿಲ್ಲದವರಿಗೆ ಮಕ್ಕಳಾಗಿದೆ, ಆರೋಗ್ಯ ಇಲ್ಲದವ್ರಿಗೆ ಆರೋಗ್ಯ ಆಗಿದೆ, ಗಾಳಿ ಶ್ರೇಷ್ಠ ಇಲ್ಲದವರಿಗೆ ಗಾಳಿ ಶ್ರೇಷ್ಠ ಬಿಡುಗಡೆ ಆಗಿದೆ. ಏನೇ ತೊಂದರೆ ಇಲ್ಲಿ ಮನೆದಾಗಲಿ, ಕೇಸ್ದಾಗಲಿ, ಕೋರ್ಟ್ದಾಗಲಿ ಯಾವುದೇ ಕಾರಣದಲ್ಲಿ ಇಲ್ಲಿ ಬರ್ತಾರೆ, ಎಲ್ಲರಿಗೆ ಜಯ ಆಗ್ತಾ ಇದೆ. 300 ವರ್ಷ ಅವರು ಬಂದು ಮದೀನಿನಿಂದ ಬಂದಿದ್ದು, ಈ ಕಾಡದಲ್ಲಿ ಈಜಿ ಕಾಡಿದ್ದಿದ್ದು, ಮತ್ತು ಬಂದರು 7 ಪದ ಮಳೆ ಅವ್ರ ಮೇಲೆ ಬಿತ್ತು. ಅವರು ತಲೆಗಳೇ ಬುಕ್ಕು ಮಾಡ್ಕೊಂಡು ಮಲಗಿದ್ರು, ಒಂದು ಚುಕ್ಕೆ ಅವ್ರ ಮೇಲೆ ನೀರು ಬಿದ್ದಿಲ್ಲ. ಆಮೇಲೆ ಅವ್ರಿಗೆ ಜೀ ಸಮಾಧಿ ಮಾಡಿದ್ರಿ. ಆಮೇಲೆ ನಮ್ಮ ತಾತ, ಅವ್ರ ತಾತ ಮುತ್ತಾ ಕಾಲನಿಂದ ಇಲ್ಲಿ ನಡೆಸ್ತಾ ಇರತಕ್ಕಂಥ ನಮ್ಮ ತಂದೆ ತಾತ ಕಾಲನಿಂದ, ನಾನು 8 ವರ್ಷ ಹುಡುಗನಿಂದ ನನಗೆ ಎಲೆ ತಿನ್ನಿಸಿ, ಎಲೆ ಗಿಡ ಎಲೆ ತಿನ್ನಿಸಿ ಇಲ್ಲಿ ಕರ್ಕೊಂಡ್ರು. ಇಲ್ಲಿ ಏನಿರಲಿಲ್ಲ, ಉತ್ಪತ್ತಿ ಯಾವುದು ಇರಲಿಲ್ಲ. 4 ಕೂಚೆ, ಕಾನ್ ಮರ, ನೆಳ್ಳು, ತೆಂಗಿನ ಗಿಡ ಆ ರೀತಿಯಲ್ಲಿ ಇತ್ತು. ಎಲ್ಲ ಇವತ್ತು ಬರೋರು ಭಕ್ತಾದರು ಎಲ್ಲರೂ ಇಲ್ಲಿ ಸೇವೆ ಮಾಡಿ ಮಸೀದಿ ಆಗಲಿ, ದರ್ಗಾ ಆಗಲಿ, ಇರಕ್ಕೆ ಜನಕ್ಕೆ ಅನುಕೂಲ ಆಗಲಿ, ಎಲ್ಲ ಅನುಕೂಲ ಆಗಿದೆ. ಇದರಿಂದ ಫೆಬ್ರವರಿ ನಾನು ಇದೇ 4 ತಿಂಗಳ ಮೊದಲು 6ನೇ ತಾರೀಕು ಮಧ್ಯಾಹ್ನ 7 ಗಂಟೆಯಿಂದ 12 ಗಂಟೆ ಗಂಟ ಈದ್ ಮಿಲಾದ್ ಚಟ್ಟಿ ಅಂತ ಸಾವಿರಾರು ಜನ ಬಂದು ಕವಾಲಿ, ಮಧ್ಯಾಹ್ನದಿಂದ ಕವಾಲಿ ಮಾಡಿ ಗಂಧ ಕಾರ್ಯಕ್ರಮವನ್ನು ಮಾಡಿ ಊಟ ಎಲ್ಲ ವ್ಯವಸ್ಥೆ ಮಾಡಿದ್ರಿ. ಆಮೇಲೆ 3ನೇ ತಾರೀಕು 11 ಚಟ್ಟಿ ಶರೀಫ್ ಅಂತ ಎಲ್ಲರಿಗೆ ಊಟ ಉಪಚಾರ ಮಾಡಿ ಕವಾಲಿ 2 ಗಂಟೆಯಿಂದ 11 ಗಂಟೆ ಗಂಟ ಎಲ್ಲ ಕವಾಲಿ ಪ್ರತಿಯೊಂದು ಪೂಜೆ, ಗಂಧ ಮತ್ತೊಂದು ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಈಗ ಮೊನ್ನೆ 1ನೇ ತಾರೀಕು ಚಟ್ಟಿ ಆಯಿತು. ಈಗ 5ನೇ ತಾರೀಕು ಗರೀಬ್ ನವಾಜ್ ಅಂತ ಚಟ್ಟಿ ಇದೆ. ಈಗ ಫೆಬ್ರವರಿ 16, 17, 18, 19 ಇಲ್ಲಿ 4 ದಿನ ಜಾತ್ರೆ ನಡಿಬೇಕಂತ ನಾವು ಮಾಡ್ತಾಯಿದ್ದೀರಿ. ಎಲ್ಲ ತಾಲೂಕಾಗಲಿ, ಬೆಂಗಳೂರಾಗಲಿ, ಕೋಲಾರ ಆಗಲಿ, ಮುರಬಾಗಲಾಗಲಿ, ತಿಲ್ ಫ್ಯಾಕ್ಟ್ರಿ ಆಗಲಿ, ಹೊಸಕೋಟೆ ಆಗಲಿ, ಇಲ್ಲಿ ಜಳಗೇನಹಳ್ಳಿ ಆಗಲಿ, ಮಾಲೂರು ಆಗಲಿ ಎಲ್ಲರೂ ಬರ್ತಾರೆ. ಎಲ್ಲ ತಾಲೂಕು ಬರ್ತಾರೆ. ನಾವು CMಗೂ ಕೂಡ ಕರೆಸ್ಬೇಕಂತ. ಪರಿಕ್ರಮಕ್ಕೆ ಗಂಧ ಕಾರ್ಯಕ್ರಮ ಅಂದರೆ ನಿಡಘಟ್ಟನಿಂದ ಮೆರವಣಿಗೆ ಆಗಿ 9 ಗಂಟೆಯಿಂದ ಮೆರವಣಿಗೆ ನಿಡಘಟ್ಟದಲ್ಲಿ ನಮ್ಮ ಮನೆಯಿಂದ ಮೆರವಣಿಗೆ ಆಗಿ ಊರು ನಿಡಘಟ್ಟ ಮೆರವಣಿಗೆ ಆಗಿ ಅಟ್ಟೂರಿಗೆ ಬರ್ತದೆ. ಅಟ್ಟೂರು ಬಂದು ಇಲ್ಲಿ ದರ್ಗಾ ಬಳಿದಲ್ಲಿ ಬಂದು ಗುರುಗಳು ಎಲ್ಲರೂ ಸೇರಿ, ಹಿಂದೂ ಮುಸ್ಲಿಂ ಎಲ್ಲ ಸೇರಿ ಇಲ್ಲಿ ಪೂಜೆ ಮತ್ತು ಗಂಧ ಪೂಜೆ ಕಾರ್ಯಕ್ರಮವನ್ನು 9 ಗಂಟೆಯಿಂದ ರಾತ್ರಿ 7 ಗಂಟೆ ಆಗ್ಬೋದು ಆ ಗಂಧ ಕಾರ್ಯಕ್ರಮವನ್ನು ನಡಿಬೋದು. 17ನೇ ತಾರೀಕು 9:15 ಬೆಳಿಗ್ಗೆ 5 ಗಂಟೆ ಗಂಟ ಮತ್ತು ಉರುಸು ಕಾರ್ಯಕ್ರಮ ಇದೆ. ಅನೀಸ್ ಸಾವರಿ ಅಂತ ಬರ್ತಾರೆ. ಆಮೇಲೆ ಒಂದು ಲೇಡೀಸ್ ಬರ್ತಾರೆ. ಎಲ್ಲಾನು ರಾಜಕೀಯದ ಬೇಡ, ಎಲ್ಲರೂ ಇಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ. ನಾವು ಇವತ್ತಿಗೆ 16,000 ಪಾಂಪ್ಲೆಟ್ ಹಚ್ಚಿದ್ದೀನಿ. ಜಿಲ್ಲೆಗಳಾಗಲಿ, ಬೆಂಗಳೂರಾಗಲಿ ಎಲ್ಲ ಕಡೆಯಿಂದ ಹಚ್ಚಿದ್ದೀನಿ. ಮನೆಗೆ ಹೋಗಿ ಮನೆ ಭೇಟಿ ಹಾಕಿ ಎಲ್ಲ ಮಾಡಿದ್ದೀರಿ. ಆಮೇಲೆ 17ನೇ ತಾರೀಕು ಕವಾಲಿ ಪರಿಕ್ರಮ ನಡೀತದೆ. ಬೆಳಿಗ್ಗೆ ಸಂಜೆ 9:15 ಇಂಡಿಯಾಕ ಫೇಮಸ್ಸು ಫೆಬ್ರವರಿ 17ನೇ ತಾರೀಕು ಅನೀಸ್ ರೈಸ್ ಅಂತ ಬರ್ತಾಯಿದ್ದಾರೆ. 9:15
ಬೆಳಿಗ್ಗೆ 5 ಗಂಟೆ ಪರಿಕ್ರಮ ನಡೀತದೆ. ಅವರು ಜೊತೆಯಲ್ಲಿ ಒಂದು ಲೇಡೀಸ್ ಆಡ್ತಾರೆ. ದಯವಿಟ್ಟು ನೀವು ಎಲ್ಲರೂ ಇಲ್ಲಿ ಬರಬೇಕು, ಸೇವೆ ಮಾಡಬೇಕು. ಆಮೇಲೆ 18ನೇ ತಾರೀಕು ಚಾನ್ ಖಾದ್ರಿ ಅವ್ರ ಜೊತೆಯಲ್ಲಿ ಒಂದು ಲೇಡೀಸ್, ಇಂಡಿಯಾಕ್ಕೆ ಫೇಮಸ್ ಚಾನ್ ಖಾದ್ರಿ ಅಂತ 9:15 ಬೆಳಿಗ್ಗೆ 5 ಗಂಟೆ ಚಾನ್ ಖಾದ್ರಿ ಅವ್ರು ಲೇಡೀಸ್ ಆಡ್ತಾರೆ. 19ನೇ ತಾರೀಕು ಮತ್ತು ಇಬ್ಬರು ಹುಡುಗರು 19ನೇ ತಾರೀಕು ಹಾಡ್ತಾರೆ. ಈ 4 ದಿವಸ ಕಾರ್ಯಕ್ರಮ ಇದೆ. ನಮ್ಮ ಕೌನ್ಸಿಲರ್ ಟಿನ್ ಫ್ಯಾಕ್ಟ್ರಿ ಸಯೀದ್ ಸಾಹೇಬರು ಕೂಡ ಬಂದಿದ್ದಾರೆ. ಇಲ್ಲೆಲ್ಲರೂ ಎಲ್ಲ ಹೆಣ್ಣು ವ್ಯಕ್ತಿಗಳು ಮತ್ತು ಎಲ್ಲರೂ ಇಲ್ಲಿ ಬಂದಿದೆ. ಮಹಿಳೆಯರು, ಹೆಣ್ಣು ವ್ಯಕ್ತಿಗಳು ಎಲ್ಲರೂ ಇಲ್ಲಿ ನೌಜವಾನ್ ಆಗಲಿ, ಎಲ್ಲರೂ ಹಿಂದೂ ಆಗಲಿ ಮುಸ್ಲಿಮ್ಸ್ ಆಗಲಿ ಎಲ್ಲರೂ ಇಲ್ಲಿ ಬಂದು ಪ್ರೇಯರ್ ಮಾಡ್ತಾರೆ. ಅವ್ರಿಗೆಲ್ಲ ಒಳ್ಳೇದಾಗ್ತಾ ಇದೆ. ಇನ್ನು ನೆಕ್ಸ್ಟ್ ಹೋಗಿದ ವಾರದಲ್ಲಿ ದುಬೈನಿಂದ ಬಂದಿದ್ದರು. ನಿನ್ನೆ ರಾತ್ರಿ ದುಬೈನಿಂದ ಬಂದು ಹೋದರು. ಈ ರೀತಿ ಬೇರೆ ಬೇರೆ ದೇಶದಿಂದ ಇಲ್ಲಿ ಬರ್ತಾರೆ. ಅವ್ರಿಗೆಲ್ಲ ಆಶೀರ್ವಾದ ಆಗ್ತಾಯಿದೆ. ನೀವೆಲ್ಲ ಸೇವೆ ಮಾಡಬೇಕು, ಆಶೀರ್ವಾದ ತಗೊಳ್ಬೇಕು. ಈ ಜಾತ್ರೆಗೆ ನೀವು ಬಂದು ಆಶೀರ್ವಾದ ತಗೊಳ್ಬೇಕು, ನೀವು ಸೇವೆನೂ ಮಾಡಬೇಕು. ನಮ್ಮ ತಂದೆ ಹೆಸರು ಮುತವಲ್ಲಿ ಮಹಬೂಬ್ ಜಾನ್, ನನ್ನ ಹೆಸರು ಶೇಖ್ ಮೈದೀನ್. ನಾನು ಇಲ್ಲೇ, ನನಗೆ ಅವರೇ ಸಾಕಿದ್ದು, ಅವರೇ ನೋಡಿದ್ದು, ಅವರೇ ಮಾಡಿದ್ದು. ಚಿಕ್ಕ ಹುಡುಗನಿಂದ ನಾನು ಇಲ್ಲಿ ಏನಿರಲಿಲ್ಲ, ಹಾವುಗಳು, ಮಂಡಲ ಹಾವುಗಳು, ಜೀಜಿ ತೋಪಿದ್ದಿದ್ದು. ಈ ಜಾಗದಲ್ಲಿ ನಾನು ವನವಾಸ ಮಾಡಿ ಈ ಜಾಗದಲ್ಲಿ ಇದ್ದೀನಿ. ಈ ರೀತಿ ಇದೆ. ಎಲ್ಲರೂ ಸೇವೆ ಮಾಡಿ ಎಲ್ಲರೂ ಬರ್ರಿ. ಇನ್ನು ಈ ದರ್ಗಾದ ವಿಶೇಷತೆ ಹಾಗೂ ಇದರ ಮಹಿಮೆಯ ಬಗ್ಗೆ ಇಲ್ಲಿ ಬರುವ ಭಕ್ತರು ಹೇಳಿದ್ದೇನು ಗೊತ್ತಾ? ನೀವೇ ಒಮ್ಮೆ ಕೇಳಿ. ನಾನು ಸೈಯದ್ ಕಲೀಮುಲ್ಲಾ, KR-ಪುರ CMC ಎಕ್ಸ್ ಕೌನ್ಸಿಲರು. KR-ಪುರಂ CMC ಇತ್ತಲ್ಲ, ಆವಾಗ ಕೌನ್ಸಿಲರ್ ಆಗಿದ್ದೆ. ಈಗ ನಮ್ಮ BBMP ವಾರ್ಡಲ್ಲಿ ವಾರ್ಡ್ ನಂಬರ್ 51ನಲ್ಲಿ ಅಧ್ಯಕ್ಷ ಆಗಿದ್ದೀನಿ. ಈಗ ಈ ದರ್ಗಾ ಬಗ್ಗೆ ಹೇಳಬೇಕಂದ್ರೆ, ನಾನು 97-98ಇಂದ ನಾನು ಈ ಕಡೆ ಕೋಲಾರ ಮತ್ತು ನನ್ನ ಮದುವೆ ಆಗಿತ್ತಲ್ಲ, ಈ ಕಡೆ ನಾನು ಜಾಸ್ತಿ ಓಡಾಡ್ತಾಯಿದ್ದೆ. ಆವಾಗ ನಾನು ದರ್ಗಾಗಳಿಗೆ ಹೋಗೋದು ನನ್ನದು ವಾಡಿಕೆ. ಯಾವಾಗಲೂ ನಾನು ಜಾಸ್ತಿ ದರ್ಗಾಗಳಿಗೆ ಹೋಗ್ತಾ ಇರ್ತೀನಿ. ಆ ಸಮಯದಲ್ಲಿ ಒಂದ್ಸಲ ನಾನು ನಮ್ಮ ಮಿಸ್ಸಸ್ ಬರ್ತಾಯಿರುವಾಗ ಸರಿ ದರ್ಗಾಗೆ ನೋಡ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಬಂದೆ. ಆವಾಗ ಇವರು ನಮ್ಮ ಮೊಯ್ದೀನ್ ಸಾಹೇಬ್ರು ಅವರು ಇದ್ದರು ಇಲ್ಲಿ ಇದ್ದು. ನಾನು ಬೇರೆ ವಿಶ್ ಮಾಡಿಬಿಟ್ಟು ಹೋಗ್ತಾಯಿದ್ದೆ. ಮತ್ತು ನಾನು ಆಚೆ ಹೋದೆ. ಮತ್ತು ಇವ್ರು ಕರೆದಿಸ್ಬಿಟ್ಟು ನನ್ನ, ಇಲ್ಲ ಇಲ್ಲಿ ಪವಾಡ ನಡೀತೈತೆ, ನೀವು ಬೇಡ್ಕೊಳ್ಳಿ ಏನೋ ಒಂದು, ನಿಮಗೆ ಎಲ್ಲದು ಒಳ್ಳೇದಾಗುತ್ತೆ ಅಂತೇಳ್ಬಿಟ್ಟು ಯಾವುದೋ ಒಂದು 2 ಹೇಳಿದ್ರು. ಅದು ನಿಜ ಆಯಿತು ಅದು ನಾನು ಆವಾಗಿಂದ ಏನಾಯ್ತಂದರೆ, ಅವ್ರಿಗೆ ನನಗೆ ಮೊಯ್ದೀನ್ ಸಾಹೇಬ್ರಿಗೆ ನನಗೆ ತುಂಬ ಪರಿಚಯ ಆಯಿತು. ಯಾವಾಗಿದ್ರೂ ನನಗೆ ಫೋನ್ ಮಾಡ್ತಾರವರು. ಏನಾನ ಇಂಥ ಕಾರ್ಯಕ್ರಮಗಳು ಇದ್ದರೆ ಫೋನ್ ಮಾಡಿಬಿಟ್ಟು ಕರೆಸ್ಕೊಳ್ತಾರೆ. ನನಗೇನಾನ ಸ್ವಲ್ಪ ಬೇಜಾರಾದರೆ ಅಥವಾ ನಾನು ಬರಬೇಕು ಅನಿಸಿದ್ರೆ ಈ ಕಡೆ ಬಂದರೆ ನಾನು ಈ ದರ್ಗಾಗೆ ನಾನು ಭೇಟಿ ಕೊಟ್ಟೇ ಹೋಗೋದು. ನಾನು ದರ್ಗಾಗೆ ಭೇಟಿ ಕೊಡಿದ್ರೆ ಹಾಗೆ ಹೋಗಲ್ಲ. ಇಲ್ಲಿ ಪವಾಡಗಳು ನಡೀತಾ ಇರೋದು ನಾನು ನೋಡ್ತಾ ಇರ್ತೀನಿ. ಸುಮಾರು ಜನ ಬರ್ತಾರೆ ಇಲ್ಲಿ, ಪ್ರತಿಯೊಬ್ಬರು ಜಾತಿನವರು, ಹಿಂದೂ, ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸು ಪ್ರತಿಯೊಬ್ಬರೂ ಬರ್ತಾರೆ. ರೈತರು ಸುಮಾರು ಜನ ಬರ್ತಾರೆ. ಇಲ್ಲಿ ಬಂದು ಎಲ್ಲ ಕಷ್ಟಗಳು ಎಲ್ಲ ಪರಿಹಾರ ಆಗ್ತಾಯಿದೆ. ನಾನು ಸುಮಾರು ವರ್ಷಗಳಿಂದ ನೋಡ್ತಾನೇ ಇದ್ದೀನಿ. ಈಗ ಮುಂದಕ್ಕೇನೋ ಆಗುತ್ತೆ ಅಂತ ಹೇಳ್ಬಿಟ್ಟು ನಂದು ಒಂದು ಇದು ಹಾಗೆ ಕಂಟಿನ್ಯೂ ಆಗುತ್ತೆ. ಇದು ಈಗ ಮುಂದಿನ 2 ತಿಂಗಳ ಮುಂದೆ ಏನೋ ಒಂದು ಖವಾಲಿ ಕಾರ್ಯಕ್ರಮ, ಉರುಸ್ ಕಾರ್ಯಕ್ರಮ ಇಟ್ಕೊಂಡಿರಂತೆ. ದಯವಿಟ್ಟು ಈದ್ ಮಿಲಾದು ಮತ್ತು ಛಟ್ಟಿ ಮತ್ತು ಖವಾಲಿ ಏನೋ ಗಂಧದ ಇದು ಸಂದಲ್ ಅಂತ ಹೇಳ್ತಾರೆ, ಅದು ಸಂದಲೆಲ್ಲ ಇಟ್ಕೊಂಡಿದ್ದಾರೆ. ಪ್ರತಿಯೊಬ್ಬರೂ ಬಂದು ಇಲ್ಲಿ ಆಶೀರ್ವಾದ ತಗೋಬೇಕಂತ ಹೇಳ್ಬಿಟ್ಟು ನನ್ನ ಒಂದು ವಿನಂತಿ ಅಂಥೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಇಲ್ಲಿ 30-40 ವರ್ಷದಿಂದ ಬರ್ತಿದ್ದೀವಿ ನಾವು ದೇವ್ರ ಹತ್ರ. ಒಳ್ಳೆಯದನ್ನು ಆಗ್ತೈತೆ, ಏನು ತೊಂದರೆ ಇಲ್ಲ. ದೇವಸ್ಥಾನ ಒಳ್ಳೆ ಇದು ಮಾಡ್ತಾಯಿದ್ದಾರೆ, ನಮಗೆ ತೊಂದರೆ ಏನಿಲ್ಲ. ಎಲ್ಲರೂ ಬರ್ತಾಯಿದ್ದಾರೆ, ಇದು ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ದಾರೆ, ಎಲ್ಲ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಬಂದವರು ಎಲ್ಲ ಸರಿಯಾಗೂ ಹೊರಟು ಹೋಗ್ತಾಯಿದ್ದಾರೆ ನೋಡ್ಕೊಂಡು. ಅದೇನಿಲ್ಲ, ತೊಂದರೆ ಏನು ಆಗ್ತಾಯಿಲ್ಲ. ದರ್ಗಾ ಹತ್ರ, ಮಹದೀನ್ ಶಲಿ ದರ್ಗಾ ಹತ್ರ ಎಲ್ಲನೂ ಒಳ್ಳೇದಾಗ್ತೈತೆ. ನಮ್ಮ ಹತ್ರ ಬಂದೂ ಎಲ್ಲರೂ ಬಂದಿದ್ರು ಇದು ಮಾಡ್ಕೊಂಡು ಪೂಜೆ ಮಾಡ್ಕೊಂಡೇನು ಹೋಗ್ತಾ ಇದ್ದಾರೆ ಅಷ್ಟೇ.